Today we are going to learn 3rd standard English subject chapter number 3 When Rusty Played Holi, written by Ruskin Bond. In India we celebrate lots of festivals like you can see here in this picture, like Holi, right? Holi is a colorful festival, colors festival. Then Diwali. Diwali is a lighting festival to distributing sweets and all. Then here it is Eid al-Fitr. Eid al-Fitr. Then Christmas and that Guru Purab festival. Then here you can see that Pongal as well as Onam, Bihu. Like this many festival we celebrate in India. So here is one chapter about Holi festival, that is when Rusty played Holi. Before going to that chapter, we learn the new words of this chapter. New words: Ranveer. Ranveer is a boy name. Rusty. Rusty also a boy name. Clock tower. So ಎಲ್ಲಾದರೂ that 4 roads ಇದ್ದಾಗ ಒಂದು ಏನು ಸ್ಟ್ಯಾಚ್ಯೂ ನಿಂದಿಸಿರ್ತಾರೆ, ಏನಾದರೂ ಒಂದು ಸೈನ್ ಅನ್ನು ಇಟ್ಟಿರ್ತಾರೆ. ಓಕೆ, ಇನ್ ದಿಸ್ ಚಾಪ್ಟರ್ ದೇ ಹ್ಯಾವ್ ಟು ದಟ್ ಕ್ಲಾಕ್ ಟವರ್. ಓಕೆ, ದೆನ್ ಡಿಕ್ಲೇರ್ಡ್ ಓಪನ್. ಡಿಕ್ಲೇರ್ಡ್ ಓಪನ್ ಮೀನ್ಸ್ ಅನೌನ್ಸ್ ಸಮಥಿಂಗ್. ಏನಾದರೂ ಅನೌನ್ಸ್ಮೆಂಟ್ ಇದ್ರೆ ಅದಕ್ಕೆ ಏನಂತ ಕರೀತಾರೆ? ಡಿಕ್ಲೇರ್ ಓಪನ್. ನೆಕ್ಸ್ಟ್, ಜೆಟ್ಸ್ ಆಫ್ ವಾಟರ್. ಇಟ್ ಮೀನ್ಸ್ ಸ್ಟ್ರೀಮ್ಸ್ ಆಫ್ ವಾಟರ್, ತುಂಬ ಕಲರ್ಫುಲ್ ಆಗಿರುವಂತಹ ವಾಟರ್. ಬರ್ಸ್ಟ್. ಬರ್ಸ್ಟ್ ಅಂದರೆ ಸ್ಪ್ರೆಡ್ ಆಗುವಂಥದ್ದು. ಬೈಸಿಕಲ್ ಪಂಪ್ಸ್. ಬೈಸಿಕಲ್ ಪಂಪ್ಸ್ ಮೀನ್ಸ್ ನೀವು ಹೋಲಿ ಆ್ಯಂಡ್ ಆಲ್ ಆಟಾಡಬೇಕಾದ್ರೆ ದಟ್ ಪಿಚ್ಕಾರಿ ನೋಡಿರ್ತೀರಲ್ವಾ, ಪಿಚ್ಕಾರಿಯಿಂದ ಪಂಪ್ಸಿಂದ ನಾವು ಏನು ಮಾಡ್ತೀವಿ? ಹೋಲಿಯನ್ನು ಆಟಾಡ್ತೀವಲ್ವಾ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಬೈಸಿಕಲ್ ಪಂಪ್ಸ್. ನೆಕ್ಸ್ಟ್, ಸ್ಪುಟೆಡ್. ಸ್ಪುಟೆಡ್ ಮೀನ್ಸ್ ಏನೋ ಸಡನ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇನ್ಸಿಡೆಂಟ್ ನಡೆಯುವಂಥದ್ದು. ದಟ್ ಈಸ್ ಕಾಲ್ಡ್ ಆಸ್ ಸ್ಪುಟೆಡ್, ಅಂದರೆ ಹೊರಗಡೆ ಬರುವಂಥದ್ದು. ಹಾರ್ಡೆ. ಹಾರ್ಡೆ ಮೀನ್ಸ್ ಅ ಕ್ರೌಡ್ ಆಫ್ ಪೀಪಲ್. ತುಂಬ ಜಾಸ್ತಿ ಕ್ರೌಡ್ ಇರುವಂತಹ ಗುಂಪಿಗೆ ಅಂತ ಕರೀತಾರೆ ಹಾರ್ಡೆ. ಸ್ಕ್ವಿರ್ಟಿಂಗ್. ಸ್ಕ್ವಿರ್ಟಿಂಗ್ ಮೀನ್ಸ್ ಶೂಟಿಂಗ್ ಔಟ್ ಅ ಲಿಕ್ವಿಡ್. ಲಿಕ್ವಿಡ್ ಹೊರಗಡೆ ಬರೋದಕ್ಕೆ, ಅಂದರೆ ನಾವು ಬೈಸಿಕಲ್ ಪಂಪನ್ನು ತಗೊಂಡು ಸ್ಮ್ಯಾಶ್ ಮಾಡಿದಾಗ, ಪುಷ್ ಮಾಡಿದಾಗ ದ್ಯಾಟ್ ಪಿಚ್ಕಾರಿಯಿಂದ ವಾಟರ್ ಹೊರಗಡೆ ಬರುತ್ತಲ್ವಾ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಸ್ಕ್ವಿರ್ಟಿಂಗ್. ನೆಕ್ಸ್ಟ್, ಡ್ರೆಂಚ್ಡ್. ಡ್ರೆಂಚ್ಡ್ ಮೀನ್ಸ್ ಸೋಕ್ಡ್, ಅಂದರೆ ಬಟ್ಟೆ ಗಿಟ್ಟೆ ಎಲ್ಲ ಹಸಿ ಆಗುತ್ತಲ್ವಾ ಹೋಲಿ ಆಟ ಆಡಿದಾಗ, ಅದಕ್ಕೆ ಏನಂತ ಕರೀತಾರೆ? ಡ್ರೆಂಚ್ಡ್ ಅಂತ ಕರೀತಾರೆ. ನೆಕ್ಸ್ಟ್, ಬ್ಲಿಂಕ್ಡ್. ಬ್ಲಿಂಕ್ಡ್ ಮೀನ್ಸ್ ಐಸ್ ಬ್ಲಿಂಕಿಂಗ್ ಮಾಡ್ತೀವಿ ಗೊತ್ತಾ? ಓಪನ್ ಕ್ಲೋಸ್, ಓಪನ್ ಕ್ಲೋಸ್, ಓಪನ್ ಕ್ಲೋಸ್. ದಟ್ ಈಸ್ ಕಾಲ್ಡ್ ಆಸ್ ಬ್ಲಿಂಕ್ಡ್. ಚೀರ್ಡ್. ಚೀರ್ಡ್ ಮೀನ್ಸ್ ತುಂಬ ಎಕ್ಸೈಟೆಡ್ ಅಲ್ಲಿ ಎಸ್, ಹುರ್ರೇ, ಖುಷಿ ಆದಾಗ ನಾವು ಎಕ್ಸ್ಪ್ರೆಷನ್ ಕೊಡ್ತೀವಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ಚೀರ್ಡ್. ಸ್ಪಿಟ್. ಸ್ಪಿಟ್ ಅಂತಂದ್ರೆ ಉಗುಳುವಂಥದ್ದು. ದೆನ್ ಜೆಂಟ್ಲಿ. ಜೆಂಟ್ಲಿ ಮೀನ್ಸ್ ಸಾಫ್ಟ್ಲಿ, ಆರಾಮ್ಸೆ. ಡೆಮಾನ್ಸ್. ಡೆಮಾನ್ಸ್ ಮೀನ್ಸ್ ಮಾನ್ಸ್ಟರ್ಸ್. ನಿಮ್ಮ ಕಾರ್ಟೂನ್ಸ್ ಅಲ್ಲೆಲ್ಲ ಮಾನ್ಸ್ಟರ್ಸ್ ಇರ್ತಾರೆ ಗೊತ್ತಾ? ವೆನ್ ವಿ ಅಪ್ಲೈ ದ ಕಲರ್ಸ್ ಇನ್ ಹೋಲಿ ಫೆಸ್ಟಿವಲ್, ಹೌ ವಿ ಲುಕ್? ಲೈಕ್ ಅ ಡೆಮಾನ್ಸ್, ಲೈಕ್ ಅ ಮಾನ್ಸ್ಟರ್ಸ್. ಸೂರಿ. ಸೂರಿ ಇಸ್ ಅ ಬಾಯ್ ನೇಮ್. ಹೈಡಿಂಗ್. ಹೈಡಿಂಗ್ ಅಂದರೆ ಬಚ್ಚಿಟ್ಕೊಳ್ಳುವಂಥದ್ದು. ಡ್ರಿಯೇಡೆಡ್. ಡ್ರಿಯೇಡೆಡ್ ಮೀನ್ಸ್ ಫಿಯರ್ಡ್, ಹೆದರ್ಕೊಳ್ಳೋದು. ಡ್ರಿಯೇಡೆಡ್. ಸಿಯೇಜ್. ಓಕೆ, ಸಿಯೇಜ್ ಮೀನ್ಸ್ ವಿತ್ ಲಾಟ್ಸ್ ಆಫ್ ಆರ್ಮ್ಡ್ ಫೋರ್ಸ್. ತುಂಬಾನೇ ಎಲ್ಲರೂ ಕೂಡ್ಕೊಂಡ್ಬಿಟ್ಟು ಒಂದು ಅಟ್ಯಾಕ್ ಮಾಡೋದಕ್ಕೆ ಇರುತ್ತಲ್ಲ, ಅಟ್ಯಾಕ್ ಮಾಡಬೇಕು ಅಂತ ಹೋಗ್ತಾ ಇರ್ತಾರಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ಸಿಯೇಜ್. ದೆನ್ ಪ್ರೊವಿಷನ್ಸ್. ಪ್ರೊವಿಷನ್ಸ್ ಮೀನ್ಸ್ that in kitchen alli that all the things
ಶುಗರ್, ಟೀ ಪೌಡರ್, ರೈಸ್, ದಾಲ್ ಎಲ್ಲ ಗ್ರೇನ್ಸ್ ಎಲ್ಲ ಇರ್ತಾವಲ್ವಾ, ದಟ್ ಈಸ್ ಕಾಲ್ಡ್ ಇನ್ಕ್ಲೂಡಿಂಗ್ ಪ್ರೊವಿಷನ್ಸ್. ಅದನ್ನೆಲ್ಲ ಕೂಡಿಸ್ಕೊಂಡ್ಬಿಟ್ಟು ಏನಂತಾರೆ, ಪ್ರೊವಿಷನ್ಸ್ ಅಂತ ಕರೀತಾರೆ. ಮೂವ್ ಆನ್ ಟು ದ ಜೀಸ್. ಜೀಸ್ ಮೀನ್ಸ್ ತುಂಬಾ ಕೆಟ್ಟದಾಗಿ ಮಾತಾಡುವಂಥದ್ದು, ರ್ಯೂಡ್ ರಿಮಾರ್ಕ್ಸ್ ಅಂತ ಹೇಳ್ತಾರೆ. ಥ್ರೆಟ್ಸ್, ಥ್ರೆಟ್ಸ್ ಅಂದ್ರೆ ಧಮಕಿ. ನೀನ್ ಬರ್ಲಿಲ್ಲ ಅಂದ್ರೆ ನೋಡು, ನೀ ಹೀಗ್ ಮಾಡಿದ್ರೆ ನೋಡು ಅಂತ ಹೇಳಿ ನಾವು ಆವಾಜ್ ಹಾಕ್ತೀವಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ಥ್ರೆಟ್ಸ್. ದೆನ್ ಬ್ಯಾರಿಕೇಡೆಡ್. ಬ್ಯಾರಿಕೇಡೆಡ್ ಮೀನ್ಸ್ ಪ್ರೊಟೆಕ್ಟೆಡ್ ವಿತ್ ಬ್ಯಾರಿಯರ್ಸ್. ಎಲ್ಲನೂ ನಾವು ಏನ್ ಮಾಡೋದು, ಕವರ್ ಅಪ್ ಆಗಿ ಇಟ್ಕೊಳ್ಳೋದಕ್ಕೆ ಏನಂತ ಕರೀತಾರೆ, ಬ್ಯಾರಿಕೇಡೆಡ್. ಟು ಪ್ರೊಟೆಕ್ಟ್ ಫ್ರಮ್ ಸಮಥಿಂಗ್, ಯಾವ್ದ್ರಿಂದಾದ್ರೂ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ನಾವು ಕವರ್ ಅಪ್ ಆಗಿರ್ತೀವಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ಬ್ಯಾರಿಕೇಡೆಡ್. ಅಂದ್ರೆ ಬಾರ್ಡರ್ ಹಾಕೊಳ್ಳುವಂಥದ್ದು. ಡಿಸ್ಕಂಫರ್ಟಿಂಗ್. ಡಿಸ್ಕಂಫರ್ಟಿಂಗ್ ಮೀನ್ಸ್ ಸೊ ಫೀಲಿಂಗ್ ನಾಟ್ ಕಂಫರ್ಟೇಬಲ್, ಕಂಫರ್ಟೇಬಲ್ ಆಗಿ ಫೀಲ್ ಆಗೋದಿಲ್ಲ, ಎಂಬಾರಸಿಂಗ್ ಫೀಲ್ ಆಗ್ತಾ ಇರುತ್ತಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಕಂಫರ್ಟಿಂಗ್. ಸ್ಕ್ವೇರ್ಡ್. ಸ್ಕ್ವೇರ್ಡ್ ಮೀನ್ಸ್ ತುಂಬಾ ಜೋರಾಗಿ ಅಳುವಂಥದ್ದು. ಕ್ರೈ ಲೌಡ್ಲಿ ವಿತ್ ಅ ಹೈ ಪಿಚ್ ನಾಯ್ಸ್. ಜೋರಾಗಿ ಅಳುವಂಥದ್ದಕ್ಕೆ ಏನಂತ ಕರೀತಾರೆ, ಸ್ಕ್ವೇರ್ಡ್ ಅಂತ ಕರೀತಾರೆ. ಸ್ಪೆಕ್ಟಾಕಲ್ಸ್. ಸ್ಪೆಕ್ಟಾಕಲ್ಸ್ ಮೀನ್ಸ್ ಗ್ಲಾಸಸ್, ಚಶ್ಮಾ, that is called as spectacles. Next, last one is frantic. Frantic means ತುಂಬಾ ವರಿಯಾಗಿರುವಂಥದ್ದು. So these are all the new words of the lesson when Rishti played Holi. Move on to the lesson reading now, children. When Rishti played Holi, Ranbir and Rishti moved round the hill and came down to the clock tower. There the spring had really been declared open. ರಣಬೀರ್ ಮತ್ತು ರುಷ್ಟಿ ಏನಾಗಿರ್ತಾರಂತಂದರೆ ದೇ ಆರ್ ಫ್ರೆಂಡ್ಸ್. ಓಕೆ, ಅವ್ರು ಏನು ಮಾಡ್ತಾರಂದರೆ ಎಲ್ಲ ಕಡೆ ಸುತ್ತಾಡ್ಕೊಂಡ್ಬಿಟ್ಟು ಕ್ಲಾಕ್ ಟವರ್ ಪ್ಲೇಸ್ ಇರುತ್ತೆ. ಮೀನ್ಸ್ ಅಲ್ಲಿ 4 ರಸ್ತೆ ಹೋಗ್ಬಿಟ್ಟು ಮಿಡ್ಲ್ ಒಂದು ಸ್ಟ್ಯಾಚ್ಯೂನ ನಿಲ್ಲಿಸಿರ್ತಾರೆ, ಕ್ಲಾಕ್ ಟವರ್. ಯು ಕ್ಯಾನ್ ಸಿ ಇನ್ ದಿಸ್ ಪಿಕ್ಚರ್. ಓಕೆ, ದಟ್ ಈಸ್ ಕ್ಲಾಕ್ ಟವರ್. ಅಲ್ಲಿ ಬಂದ್ಬಿಟ್ಟು ಗ್ಯಾದರ್ ಆಗುತ್ತಾರೆ. ಆವಾಗ ಏನು ಅಂತಂದರೆ ಇಲ್ಲೇನೋ ನಡೆದಿದೆ, ಸಮಥಿಂಗ್ ಈಸ್ ಗೋಯಿಂಗ್ ಹಿಯರ್ ಅಂತ ಹೇಳಿ ಥಿಂಕ್ ಮಾಡ್ತಾರೆ. Clouds of colored dust rose in the air and spread, and jets of water, green and orange and purple, burst out everywhere. ಅವರಿಗೆ ಕ್ಲೌಡ್ಸ್ ಎಲ್ಲ ಏನು ಕಾಣಿಸ್ತಾ ಇತ್ತು, ತುಂಬ ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು. ದ್ಯಾಟ್ ಗ್ರೀನ್, ಆರೆಂಜ್, ಪರ್ಪಲ್ ಎಲ್ಲ ಕಡೆ ಬರ್ಸ್ಟ್ ಔಟ್ ಆಗಿತ್ತು, ಸ್ಪ್ರೆಡ್ ಆಗಿತ್ತು ಇನ್ ಎನ್ವೈರ್ಮೆಂಟ್. Children formed groups. They were armed mainly with bicycle pumps or pumps made from bamboo stems from which colorful water spurted out. ತುಂಬ ಗ್ರೂಪ್ ಇರುವಂತಹ ಮಕ್ಕಳ ಗ್ರೂಪ್ ಏನು ಮಾಡುತ್ತೆ, ಬೈಸಿಕಲ್ ಪಂಪ್ಸ್, ಬ್ಯಾಂಬೂ ಸ್ಟೆಮ್ಸ್, ಪಿಚ್ಕಾರಿಯನ್ನು ತಗೊಂಡ್ಬಿಟ್ಟು ಏನು ಮಾಡ್ತಾ ಇರ್ತಾರೆ ಅಂತಂದರೆ ಎಲ್ಲ ಕಡೆನೂ ಓಡಾಡ್ತಾ ಇರ್ತಾರೆ, ಎಲ್ಲರಿಗೂ ದಟ್ ಕಲರ್ಸನ್ನು ಹಾಕ್ತಾ ಇರ್ತಾರೆ. A bicycle pump was directed at Rusty and a jet of black water came flying onto his face. ಸಡನ್ಲಿ ಏನಾಗುತ್ತೆ ಅಂತಂದರೆ ರುಸ್ಟಿಗೆ ದಟ್ ಜೆಟ್ ಆಫ್ ಬ್ಲ್ಯಾಕ್ ವಾಟರ್, ಬ್ಲ್ಯಾಕ್ ಕಲರ್ದು ವಾಟರ್ ಇರತ್ತಲ್ವಾ, ಬಂದ್ಬಿಟ್ಟು ಅವನ ಫೇಸ್ ಮೇಲೆ ಬಿದ್ದುಬಿಡತ್ತೆ. Rusty was blinded for a moment and left in great confusion. Then a horde of children attacked him from all sides, squirting colorful liquid out of their palms. ಏನಾಗತ್ತೆ ಅಂದರೆ ಫಾರ್ ದ ಸೆಕೆಂಡ್ ಅವನಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ, ಏನಾಯಿತು ನನ್ನ ಜೊತೆ ಅಂತ ಹೇಳಿಬಿಟ್ಟು. ಆವಾಗ ಹಾರ್ಡೆ ಆಫ್ ಚಿಲ್ಡ್ರನ್, ಗ್ರೂಪ್ ಆಫ್ ಚಿಲ್ಡ್ರನ್ಸ್ ಏನು ಮಾಡ್ತಾರೆ, ಬಂದುಬಿಟ್ಟು ಅವನ ಮೇಲೆ ಕಲರ್ಫುಲ್ ವಾಟರನ್ನು ಸ್ಕ್ವಿಟಿಂಗ್ ಮಾಡ್ತಾರೆ, ಪಂಪಿಂದ ಸ್ಕ್ವಿಟಿಂಗ್ ಮಾಡ್ತಾ ಹೋಗ್ತಾರೆ. Rusty's shirt and pajamas were drenched through. They stuck to his skin. Then someone gripped the end of his shirt. The stranger tugged at it until it tore and came away.
Dust was thrown on the boy, on his face and body, roughly and with full force. ಅವಾಗ ಏನಾಗುತ್ತೆ ಅಂದರೆ ರುಸ್ಟಿದು ಶರ್ಟ್ ಆ್ಯಂಡ್ ಪೈಜಾಮ ಫುಲ್ಲಿ ವೆಟ್ ಆಗಿಬಿಡತ್ತೆ, ಡ್ರೆಂಚ್ಡ್ ಆಗಿಬಿಡತ್ತೆ. ಆವಾಗ ಯಾರೋ ಹಿಂದಿಂದ ಕಾಲರ್ ಹಿಡಿದು ಜಗ್ದಾಗತ್ತೆ. ಯಾರಪ್ಪ ಇದು ಅಂತ ತಿರುಗಿ ನೋಡ್ತಾನೆ, ಆ ಬಾಯ್ ಫೇಸಲ್ಲೆಲ್ಲ ಕಲರ್ಫುಲ್ ಆಗಿಬಿಟ್ಟಿರುತ್ತೆ. ಅವನಿಗೆ ಯಾರು ಅಂತ ಹೇಳಿ ಗೊತ್ತಾಗೋದಿಲ್ಲ. Slowly his eyes cleared. He blinked and looked widely round at the group of boys and girls who cheered and danced in front of him. His mouth seemed full of dust too, and he began to speak. ಸ್ಲೋಲಿ ಅವನು ತನ್ನ ಐಸನ್ನೆಲ್ಲ ಕ್ಲಿಯರ್ ಮಾಡ್ಕೋತಾನೆ, ಜೆಂಟ್ಲಿ ಕ್ಲಿಯರ್ ಮಾಡಿಕೊಂಡು ಬ್ಲಿಂಕ್ ಐಸನ್ನೆಲ್ಲ ಬ್ಲಿಂಕ್ ಮಾಡಿ ನಮಗೇನಾದರೂ ಕಲರ್ ಮುಖದ ಮೇಲೆ ಬಂದುಬಿಟ್ರೆ ನಾವು ಏನು ಮಾಡ್ತೀವಿ, ಸ್ಲೋಲಿ ಅದನ್ನು ಕ್ಲೀನ್ ಮಾಡಿಕೊಂಡು ಸಡನ್ಲಿ ಓಪನ್ ಮಾಡೋಕ್ಕಾಗಲ್ಲ. ದಟ್ ಟೈಮ್ ವಾಟ್ ವಿ ಡೂ, ಬ್ಲಿಂಕಿಂಗ್ ಅವರ್ ಐಸ್ ಸ್ಲೋಲಿ ಆ್ಯಂಡ್ ಸಿ ದ್ಯಾಟ್ ಆಲ್ ಅರೌಂಡ್. ಆವಾಗ ಅವನಿಗೇನು ಕಾಣಿಸುತ್ತೆ ಅಂತಂದರೆ ಗ್ರೂಪ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹೇ ಹೋ ಕೇ ಹೋ ಅಂತ ಹೇಳಿಬಿಟ್ಟು ನಾವು ಕಲರ್ ಅಪ್ಲೈ ಮಾಡಿದ್ವಿ ಅಂತ ಹೇಳಿಬಿಟ್ಟು ಅವನ ಮುಂದೆ ಚೀರಾಡ್ತಾ ಇರ್ತಾರೆ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆಮೇಲೆ ಅವನ ಬಾಯಲ್ಲೆಲ್ಲ ಕಲರ್ ಹೋಗಿರುತ್ತೆ. ಅವನೇನು ಮಾಡ್ತಾನೆ, ಸ್ಪಿಟ್ ಮಾಡ್ತಾನೆ, ಉಗುಳ್ತಾನೆ. ಯಾರು? ರುಸ್ಟಿ. Then one by one Ranbir's friends approached Rusty. Gently they rubbed dust on the boy's cheeks and embarrassed him. They were like colorful demons and Rusty could not distinguish one from the other, Ranbir said. ಅವಾಗೇನಾಗತ್ತೆ ಅಂತಂದರೆ ಒನ್ ಬೈ ಒನ್ ರುಸ್ಟೀಸ್ ಫ್ರೆಂಡ್ ಬಂದುಬಿಟ್ಟು ಅವನ ಚಿಕ್ಸಿಗೆ ಏನು ಮಾಡ್ತಾರೆ, ಕಲರ್ಸನ್ನು ಅಪ್ಲೈ ಮಾಡ್ತಾ ಇರ್ತಾರೆ. ಅವನಿಗೆ ಅದು ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇರುತ್ತೆ. ಬಟ್ ಅವನು ಅದನ್ನು ಹಚ್ಕೊಳ್ಳೇಬೇಕು, ಬಿಕಾಸ್ ಇಟ್ಸ್ ಅ ಟೈಮ್ ಫಾರ್ ಹೋಲಿ ಫೆಸ್ಟಿವಲ್. ಆಫ್ಟರ್ ದ್ಯಾಟ್ ಅವರೆಲ್ಲ ಹೇಗೆ ಕಾಣಿಸ್ತಾ ಇದ್ರು ಅಂದರೆ ಲೈಕ್ ಡೆಮಾನ್ಸ್, ಮಾನ್ಸ್ಟರ್ಸ್ ಥರ ಏನು ಮಾಡ್ತಾ ಇದ್ರು, ಕಾಣ್ತಾ ಇದ್ರು. Now you are one of us, come, and Rusty went with him and the others. ಅವಾಗ ಏನಂತಾರೆ ಅವರು, ಇವಾಗ ನೀನು ನಮ್ಮ ಥರ ಆಗಿಬಿಟ್ಟೆ, ಕಮ್ ವಿತ್ ಅಸ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. Suri is hiding. Here is another boy named Suri. Suri is hiding, cried someone. He has locked himself in his house and want to play Holi. ಸೂರಿ ಬಚ್ಚಿಟ್ಕೊಂಡಿರ್ತಾನೆ, ಯಾಕಂತಂದರೆ ಅವನಿಗೆ ಹೋಲಿ ಆಟ ಆಡೋದು ಇಷ್ಟ ಇರೋದಿಲ್ಲ. ತನ್ನಷ್ಟಕ್ಕೆ ತಾನೇ ಹೌಸಲ್ಲಿ ಏನು ಮಾಡ್ಕೊಂಡಿರ್ತಾನೆ, ಲಾಕ್ ಮಾಡ್ಕೊಂಡಿರ್ತಾನೆ. ವೆಲ್ he will play, said Ranbir, even if we have to break the house down. ಇಲ್ಲ ಅವನು ಆಟ ಆಡಲೇಬೇಕು, ನಾವು ದಟ್ ಹೌಸ್ ಲಾಕನ್ನು ಮುರಿದ್ರೂ ಚಿಂತೆ ಇಲ್ಲ, ಅವನಿಗೆ ಹೋಗಿ ಕಲರನ್ನು ಅಪ್ಲೈ ಮಾಡಲೇಬೇಕು ಅಂತ ಹೇಳಿ ರಣಬೀರ್ ಹೇಳ್ತಾನೆ. Suri, who dreaded Holi, had decided to spend the day in a state of siege and had set up camp in his mother's kitchen, where there were provisions enough for the whole day. Suri was dreaded Holi. ತುಂಬ ಹೆದರಿಕೆ ಆಗಿರುತ್ತೆ. dreaded means fear. ಅವನಿಗೆ ತುಂಬ ಹೆದರಿಕೆ ಆಗಿರುತ್ತೆ. ಅದಕ್ಕೋಸ್ಕರ ಅವನು ಏನು ಮಾಡ್ತಾನೆ ಅಂತಂದರೆ ಕಿಚನಲ್ಲಿ ಬಚ್ಚಿಟ್ಕೋತಾನೆ. ಕಿಚನಲ್ಲಿ ಯಾಕೆ ಬಚ್ಚಿಟ್ಕೋತಾನೆ ಅಂತಂದರೆ ಹೋಲ್ ಡೇ ಲಾಕ್ ಆಗಿರಬೇಕಾ. ಇಫ್ ಹಿ ಫೆಲ್ಟ್ ಹಂಗ್ರಿ ಹಿ ಗೆಟ್ ಅ ಪ್ರೊವಿಷನ್ಸ್. ಐ ಟೋಲ್ಡ್ ಯು ದ್ಯಾಟ್ ಪ್ರೊವಿಷನ್ಸ್ ಮೀನ್ಸ್ ಕಿಚನ್ ಐಟಮ್ಸ್, ವಾಟ್ ಎವರ್ ವಿ ಕ್ಯಾನ್ ಹ್ಯಾವ್. ನಮಗೆ ತಿನ್ನಕ್ಕೆ ಏನಾದರೂ ಅವೈಲೇಬಲ್ ಆಗ್ತಾ ಇದ್ದರೆ ದಟ್ ಈಸ್ ಕಾಲ್ಡ್ ಆಸ್ ಪ್ರೊವಿಷನ್ಸ್. ಸಿಗೋದೆಲ್ಲಿ? ಕಿಚನಲ್ಲಿ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಸೂರಿ ಕಿಚನಲ್ಲಿ ಬಚ್ಚಿಟ್ಕೊಂಡಿರ್ತಾನೆ. He listened to his playmates calling to him from the courtyard. He ignored their invitations, jeers and threats. The door was strong and well barricaded. He settled himself beneath the table and flipped the pages of a journal. ಅವನ ಮನೆ ಹತ್ರ ಬಂದು ಎಲ್ಲರೂ ಗ್ಯಾದರ್ ಆಗಿಬಿಟ್ಟು ಧಮಕಿ ಕೊಡ್ತಾ ಇರ್ತಾರೆ, ಥ್ರೆಟಿಂಗ್ ಮಾಡ್ತಾ ಇರ್ತಾರೆ. Suri, come out from your house. Let's play the Holi. If you're not coming, we will
ಬ್ರೋಕ್ ಡೌನ್ ದ ಲಾಕ್ ಅಂತ ಹೇಳಿ ಜೋರಾಗಿ ಆವಾಜ್ ಮಾಡ್ತಾ ಇರ್ತಾರೆ. ಬಟ್ ಸೂರಿ ಏನು ಮಾಡ್ತಾನೆ, ಅದನ್ನ ಇಗ್ನೋರ್ ಮಾಡ್ತಾನೆ. ಕೇಳಿದ್ದು ಕೇಳಾರ್ದ ಹಾಗೆ ಕುತ್ಕೊಂಡ್ಬಿಟ್ಟು ಟೇಬಲ್ ಕೆಳಗಡೆ ಹೋಗ್ಬಿಟ್ಟು ಜರ್ನಲ್ ಬುಕ್ಕನ್ನು ನೋಡ್ತಾ ಕುತ್ಕೋತಾನೆ. But the youths outside were not going to miss the pleasure of discomforting Suri. So they acquired a ladder and made their entry into the kitchen by the skylight. ಬಟ್ ಅವರೆಲ್ಲನೂ ಅಲ್ಲಿಂದ ಹೋಗೋದಿಲ್ಲ. ಏನು ಮಾಡ್ತಾರೆ ಅಂದರೆ ಒಂದು ಲ್ಯಾಡರನ್ನು ತೊಗೊಂಡ್ಬಿಟ್ಟು, ಸ್ಕೈಲೈಟ್ ಮೀನ್ಸ್ ಅವ್ರದ್ದು ಬಾಲ್ಕನಿಯಿಂದ ಹತ್ಬಿಟ್ಟು ಕಿಚನ್ನಿಗೆ ಎಂಟ್ರಿ ಕೊಟ್ಬಿಡ್ತಾರೆ. ಸೂರಿ ಸ್ಕ್ವೇರ್ಡ್ ವಿತ್ ಫ್ರೈಟ್, ಜೋರಾಗಿ ಸೂರಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ದ ಡೋರ್ ವಾಸ್ ಓಪನ್ ಆ್ಯಂಡ್ ಹಿ ವಾಸ್ ಬಂಡಲ್ಡ್ ಔಟ್ ಆ್ಯಂಡ್ ಹಿಸ್ ಸ್ಪೆಕ್ಟಾಕಲ್ಸ್ ವೇ ಟ್ರಾಂಪ್ಡ್. ಅವನ ಚಶ್ಮಾ ಏನು ಮಾಡಿಬಿಡತ್ತೆ, ಬಿದ್ದುಬಿಡತ್ತೆ. ಅವನು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮೈ ಗ್ಲಾಸಸ್, ಹಿ ಸ್ಕ್ರೀಮ್, ಯು ಹ್ಯಾವ್ ಬ್ರೋಕನ್ ನೇಮ್. ನನ್ನ ಗ್ಲಾಸಸ್ ಬಿತ್ತು, ನೀವು ಅದನ್ನು ಏನು ಮಾಡಿಬಿಟ್ರಿ, ಬ್ರೋಕ್ ಮಾಡಿಬಿಟ್ರಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ದೆನ್ ಯು ಕ್ಯಾನ್ ಅಫೋರ್ಡ್ ಅ ಡಜನ್ ಪೇರ್ಸ್, ಜೀಡ್ ಒನ್ ಆಫ್ ದ ಬಾಯ್ಸ್. ಅಂಥವು ಡಜನ್ ಗಟ್ಟಲೆ ನೀನು ತಗೋಬಹುದು ಅಂತ ಹೇಳಿಬಿಟ್ಟು ಒನ್ ಬಾಯ್ ಏನು ಮಾಡ್ತಾನೆ, ಕಮೆಂಟನ್ನು ಮಾಡ್ತಾನೆ. ರುಸ್ಟಿ ಕುಡ್ ನಾಟ್ ಹೆಲ್ಪ್ ಪಿಟಿಂಗ್ ದ ಫ್ರಾಂಟಿಕ್ ಬಾಯ್. ಅವನಿಗೆ ರುಸ್ಟಿಗೆ ತುಂಬ ವರಿ ಆಗಿಬಿಡುತ್ತೆ. ಯಾಕಂದರೆ ಸೂರಿ ಈಸ್ ಆಲ್ಸೋ ಹಿಸ್ ಫ್ರೆಂಡ್. ಅವನಿಗೆ ಅಷ್ಟೆಲ್ಲ ತೊಂದರೆ ಕೊಡ್ತಾ ಇರಬೇಕಾದ್ರೆ ರುಸ್ಟಿಗೆ ಏನಾಗ್ಬಿಡತ್ತೆ, ತುಂಬ ಬೇಜಾರಾಗುತ್ತೆ. ಆ್ಯಂಡ್ ಎಕ್ಸ್ಟ್ರಾಕ್ಟ್ ಅಡ್ಯಾಪ್ಟೆಡ್ ಫ್ರಮ್ ದ ರೂಮ್ ಆನ್ ದ ರೂಫ್ ಬಾಯ್. ಆಮೇಲೆ ಎಲ್ಲರೂ ಏನು ಮಾಡ್ತಾರೆ, ದ್ಯಾಟ್ ರೂಮಿಂದ, ಕಿಚನ್ ರೂಮಿಂದ ಹೊರಗಡೆ ಬರ್ತಾರೆ. ದ ಓವರ್ ಆಲ್ ಫೆಸ್ಟಿವಲ್ ಈಸ್ celebrating joyfully, right? But we don't harm anyone. ನಾವು ಯಾರಿಗೂ ಹಾರ್ಮ್ಫುಲ್ ಆಗಿ ಅದನ್ನು ಆಟ ಆಡಬಾರ್ದು, ಯಾರಿಗೂ ತೊಂದರೆ ಕೊಳ್ಳಾರ್ದಾಗೆ ಆಟ ಆಡಬೇಕು. ಆ್ಯಂಡ್ ಸ್ಪೆಷಲಿ ಆ್ಯನಿಮಲ್ಸಿಗಾಗಲಿ ಬರ್ಡ್ಸಿಗಾಗಲಿ ಹೋಲಿ ಕಲರ್ಸನ್ನು ಹಚ್ಚಬಾರ್ದು. ಬಿಕಾಸ್ ಅವ್ರಿಗೆ ಹ್ಯಾಂಡ್ಸ್ ಇರಲ್ಲ, ಹೌದಾ? ಅವು ಏನು ಮಾಡ್ತವೆ, ತಮ್ಮ ಟಂಗಿಂದ ತಮ್ಮ ಬಾಡಿಯನ್ನು ಏನು ಮಾಡ್ತಾ ಇರ್ತವೆ, ಕ್ಲೀನ್ ಮಾಡ್ಕೊತಾ ಇರ್ತವೆ. ಕಲರ್ಸಲ್ಲಿ ಕೆಮಿಕಲ್ಸ್ ಇರುತ್ತೆ ಅಲ್ವಾ, ಸೊ ಅದೇನಾಗುತ್ತೆ, ಅವ್ರ ಹೊಟ್ಟೆಯಲ್ಲಿ ಹೋಗ್ಬಿಟ್ಟು ಇನ್ಫೆಕ್ಷನ್ ಆಗಿ ಸಾಯೋ ಪರಿಸ್ಥಿತಿನೂ ಇರುತ್ತೆ. ಸೊ ಇನ್ ಫ್ಯೂಚರ್ ವೆನೆವರ್ ಯು ಆರ್ ಗೋಯಿಂಗ್ ಟು ಪ್ಲೇ ಹೋಲಿ, play with us safely, don't hurt anyone, enjoy with everybody. Okay children, thank you so much.